ಮಿಲ್ಟ್ರಿ ಸರ್, ಮತ್ತೆ ವಾಲ್ಮೀಕಿ ಕನ್ನಡ ನಿಗಮದ ಹಗರಣ ವಿಚಾರ ಮತ್ತೆ ಮುಂದೆ ಬಂದಿದೆ. ಈಗ ಇಡೀ ಇವತ್ತು ಅದು ಮುಂದುವರೆದವಾಗಿ ದಾಳಿ ಮಾಡಿದೆ. ಇವತ್ತು ಇಡೀ ನಾಗೇಂದ್ರ ಮೇಲೆ ಕನ್ಸರ್ನ್ ಮಿನಿಸ್ಟ್ರು ದಾಳಿ ಮಾಡಿದರೆ ಕೆಲವೆಲ್ಲ ಬಂದೆ ಅಂತ ಎಲ್ಲ ಪೇಪರ್ ಮಧ್ಯದಿಂದ ರೈಡ್ ಆಗಿದೆ, ಬಂದಿದೆ, ಎನ್ಕ್ವೈರಿ ನಡೀತಾ ಇದೆ. ಯಾರು ತಪ್ಪಿಸ್ತಾರಂತ ಶಿಕ್ಷೆ ಕೊಡ್ತಾರೆ. ಅಷ್ಟರೊಳಗೆ ಇಡಿ ಅವರು ಸಂಬಂಧಪಟ್ಟ ತುಕಾರಾಮ್ ಭಾಳ ಸಭ್ಯಸ್ಥ ಮನುಷ್ಯ, MP ಆಗಿದ್ದಾರೆ, ಅವ್ರ ಮಿಸ್ಸಸ್ MLA ಆಗಿದ್ದಾರೆ, ಅವರೆಲ್ಲ ಸಭ್ಯ ಅಂತ ಇವರು ಅಂಥವ್ರ ಮೇಲೆಲ್ಲ. ಆಮೇಲೆ ಎಸ್ಪೆಷಲಿ ನಮ್ಮ ಕಾಂಗ್ರೆಸ್ ಶಾಸಕರು ಯಾರಿದ್ದಾರೋ ಬಳ್ಳಾರಿ ಒಳಗೆ ಎಲ್ಲರ ಮನೆಯೂ ರೈಡ್ ಮಾಡ್ತಾರೆ. ಇದು ದುರ್ದೋಷವಾಗಿ ನಮ್ಮ ಪಾರ್ಟಿಗೆ ಡ್ಯಾಮೇಜ್ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ರು ಹೊರತಾಗಿ ಬೇರೆ ಏನಕ್ಕೋಸ್ಕರ ಮಾಡ್ತಾ ಇಲ್ಲ. ನಮ್ಮ ತೇಜಾವಧೆ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಶಾಸಕರು ಏನು ಮಾಡ್ತಾ ಇದ್ದಾರೆ, ಅದರಲ್ಲಿ ಏನು ಉರುಳಿಲ್ಲ. ತಪ್ಪಿತಸ್ಥರಾಗಿದ್ದರೆ ಬೇಕಾದ್ರೆ ಅವ್ರು ಸಿಕ್ಕಾಕೊಂಡ್ರೆ ಬೇಕಾದ್ರೆ ಯಾರು ಕೇಸ್ ಹಾಕಲಿ. ಈಗ ಎನ್ಕ್ವೈರಿ ಒಂದು ಆಲ್ರೆಡಿ ನಡೀತಾ ಇದೆ, ನಡೆಯೋದ್ರಾಗೆ ಇಡೀ ಈ ಥರ ಎಲ್ಲ ರೈಡ್ ಮಾಡೋದು ನೋಡಿದ್ರೆ ಇವು BJP ಸರ್ಕಾರದ ಬ್ಯಾಕ್ಗ್ರೌಂಡ್ ಇದೆ. ಇದಕ್ಕೆ ಯಾರೋ ಮುಖ್ಯವಾದಂಥ ಲೀಡರ್ಗಳು ಸೇರಿಕೊಂಡು ಕಾಂಗ್ರೆಸ್ ಪಕ್ಷದ MLAಗಳ ಮೇಲೆ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬರಲಿ ಅಂತ ತೇಜಾವಧೆ ಮಾಡ್ತಾ ಇದ್ದಾರೆ. ಸರ್ಕಾರದ ಹಣವನ್ನ ಚುನಾವಣಾ ಖರ್ಚುಗಳಿಗೆ ಬಳಸಿಕೊಂಡಿದ್ದಾರೆ ಅಂತಕ್ಕಂಥದ್ದು ಗಂಭೀರವಾದ ಆರೋಪ. ಚುನಾವಣೆ ದುರುದ್ದೇಶ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ. ಇವತ್ತಲ್ಲ ನಾಳೆ ಎನ್ಕ್ವೈರಿ ಆಗ್ತಾ ಇತ್ತಲ್ಲ. ನಾಗೇಂದ್ರನಿಗೆ ಅರೆಸ್ಟ್ ಮಾಡಿದ್ರು, ಮೇಲೆ ಬಿಟ್ಟಿದ್ದಾರೆ, ಎನ್ಕ್ವೈರಿ ಆಗ್ತಾ. ಅದ್ರ ಮೇಲೆ ಬಹಿರಂಗ ಯಾಕೆ ಆಗ್ತಾ ಇತ್ತು? ಯಾರು ಅಕಸ್ಮಾತ್ ದುಡ್ಡು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಅವ್ರನ್ನ ಜೈಲಿಗೆ ಕಳಿಸಿ ಯಾರು ಬೇಡ ಅಂತಾರೆ? ಏನು ಮುಜುಗರ ಆಗಲ್ಲ. ಇದು ಅವಾಗ BJP ಸರ್ಕಾರ ಬಂದಾಗಿದ್ದ, ನಮ್ಮ ಸರ್ಕಾರ ಇಲ್ಲಿ ಬಂದಾಗಿದ್ದ ಕಾಂಗ್ರೆಸ್ ನಾಯಕರ ಮೇಲೆ ರೈಡ್ಗಳು ನಡೀತಾನೆ ಇದೆ. ಭಾಳ ನೋಡ್ತಾ ಇದ್ರಿ ನೀವೆಲ್ಲನೂ. ದೇಶದೊಳಗೆ ಯಾರ್ಯಾರು BJPಗೆ ಎಗೇನಿಸ್ಟ್ ಇದ್ದಾರೆ, ಯಾರು ಬಲಿಷ್ಠವಾಗಿದ್ದಾರೆ ಅವ್ರ ಮೇಲೆ ರೈಡ್ ನಡೀತಾನೆ ಇದೆ. ಆದ್ದರಿಂದ ಇದು ಭಾಳ ಪಕ್ಷಾತೀತವಾಗಿ ನಾವೆಲ್ಲ ಖಂಡಿಸ್ತೀವಿ. ಇದು ಮಾಡಬಾರ್ದು. BJP ಸರ್ಕಾರ ಇದೆಲ್ಲ ಹಿಂಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಅವ್ರದ್ದು ತೇಜಾವಧೆ ಮಾಡ್ದಂಗೆ ಆಗ್ತದೆ. ಯಾಕೆ ತಪ್ಪಿದ್ದ ಎನ್ಕ್ವೈರಿ ಮೊದಲೇ ಮಾಡ್ತಾ ಇದ್ದಾರೆ. ಅದೇನೋ ತಪ್ಪಿದ್ದಾರೆ ಜೈಲಿಗೆ ಹಾಕಿ ಯಾರು ಮಾಡಂತಾರೆ? ಅದು ಎನ್ಕ್ವೈರಿ ನಡೆಯುತ್ತಾ ಇರೋಂಗೆ CBI ರೈಡ್ ಮಾಡಿ ತಪ್ಪು ಅಂತ ನನ್ನ ಭಾವನೆ. ಮತ್ತೆ ಸಂಪುಟಕ್ಕೆ ತಗೋಬೇಕು ಅಂತಕ್ಕಂಥ ಚರ್ಚೆ ಬೆನ್ನಲ್ಲೇ ಈ ರೀತಿ ಆಗಿರ್ತಕ್ಕಂಥದ್ದು ಮತ್ತೆ ಎಷ್ಟು ಮಟ್ಟಿಗೆ ಸರ್ ಹೇಳ್ತಾ ಇದೆ? ಸಂಪುಟಕ್ಕೆ ತೊಗೊಳೋದು ಬಿಡೋದು ಹೈಕಮಾಂಡ್ಗೂ ಮತ್ತು ಚೀಫ್ ಮಿನಿಸ್ಟರ್ಗೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಬಿಟ್ಟಿದ್ದು, ನಮಗೇನು ಸಂಬಂಧ ಇಲ್ಲ. ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಥ್ಯಾಂಕ್ ಯು, ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.